14ನೇ ದಿನಕ್ಕೆ ಕಾಲಿಟ್ಟಿದೆ ಧರ್ಮಸ್ಥಳ ಶವ ಶೋಧ ಕಾರ್ಯಾಚರಣೆ. ಪಾಯಿಂಟ್ ನಂಬರ್ 13ರಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು. ಪಾಯಿಂಟ್ ನಂಬರ್ 13ರ ಮತ್ತೊಂದು ಭಾಗದಲ್ಲೂ ಕೂಡ ಶೋಧವನ್ನ ನಡೆಸಲಾಗಿದೆ. ಎಸ್ಐಟಿ ಉತ್ಖನನ ತಂಡಕ್ಕೆ ಕುಳಿತುಕೊಳ್ಳೋದಕ್ಕೆ ಕುರ್ಚಿ, ಶಾಮಿಯಾನ ವ್ಯವಸ್ಥೆಯನ್ನು ಈಗ ಕಾರ್ಮಿಕರು ಮಾಡ್ತಾ ಇದ್ದಾರೆ. ದೊಡ್ಡ ಅರ್ತ್ ಮೂವರ್ಸ್ ಅನ್ನ ಪಂಚಾಯತ್ ಇರಿಸಿದೆ. ಶೋಧ ಕಾರ್ಯಕ್ಕೆ ಸಂಬಂಧಪಟ್ಟಂತೆ, ಇವತ್ತಿನ ಶೋಧ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಈಗ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 13 ನಿನ್ನೆ ಇಡೀ ದಿನ ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಇವತ್ತು ಮತ್ತೆ ಆ ಒಂದು ಸ್ಪಾಟ್ಗೆ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ನೇರ ದೃಶ್ಯಗಳು ಇದು. ಸಿಬ್ಬಂದಿಗಳು ಹಾಗೂ ಅನಾಮಿಕ ದೂರುದಾರ, ಮುಸುಕುದಾರಿ ಈಗ ಆ ಒಂದು ಸ್ಥಳಕ್ಕೆ ಆಗಮಿಸಿದ್ದಾರೆ. ಆ ದೃಶ್ಯಗಳನ್ನ, ನೇರ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಇವತ್ತಿನ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಈಗ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ನಿನ್ನೆ ಇಡೀ ದಿನ ಸ್ಪಾಟ್ ನಂಬರ್ 13 ಅಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಯಿತು. ಆದರೆ ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಅವಶೇಷಗಳು ಕೂಡ ಪತ್ತೆಯಾಗಿಲ್ಲ. ಇವತ್ತು ಕೂಡ ಅಲ್ಲೇ ಕಾರ್ಯಾಚರಣೆಯನ್ನ ನಡೆಸೋದಕ್ಕೆ ಈಗ ನಿರ್ಧಾರವನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳ ಜೊತೆಗೆ ದೂರುದಾರ ಕೂಡ ಆಗಮಿಸಿರೋದ್ರ ಜೊತೆಗೆ ಸಿಬ್ಬಂದಿಗಳು ಕೂಡ ಆಗಮಿಸಿದ್ದಾರೆ. ಆ ಒಂದು ಸ್ಪಾಟ್ನಲ್ಲಿ ಇವತ್ತಿನ ಕಾರ್ಯಾಚರಣೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಒಂದು ಕಡೆಯಲ್ಲಿ ಶಾಮಿಯಾನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನೇರ ದೃಶ್ಯಾವಳಿಗಳು ಇದು ನೀವು ನೋಡ್ತಾ ಇರೋದು. ಅಲ್ಲಿ ನಿರಂತರವಾಗಿ ಮಳೆ ಕೂಡ ಬರ್ತಾ ಇದೆ. ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳಿಗಾಗಿ ಜೊತೆಗೆ ಇತರ ಅಧಿಕಾರಿಗಳಿಗಾಗಿ ಅಲ್ಲಿ ಶಾಮಿಯಾನದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇವತ್ತಿನ ಕಾರ್ಯಾಚರಣೆ ಆರಂಭ ಆಗುತ್ತೆ. ದೊಡ್ಡ ಅರ್ತ್ ಮೂವರ್ಸ್ ಅನ್ನು ಈಗ ತಂದಿಟ್ಟಿದ್ದಾರೆ ಆ ಪ್ರದೇಶದಲ್ಲಿ. ಗ್ರಾಮ ಪಂಚಾಯತ್ನಿಂದ ವ್ಯವಸ್ಥೆ ಆಗಿದೆ. ಹೀಗಾಗಿ ಇವತ್ತಿನ ಕಾರ್ಯಾಚರಣೆ ಕೂಡ ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ನಿನ್ನೆ ಇಡೀ ದಿನ ಕಾರ್ಯಾಚರಣೆ ನಡೆದಿತ್ತು. ರಾತ್ರಿ ಸುಮಾರು 8 ಗಂಟೆವರೆಗೂ ಕೂಡ ಕಾರ್ಯಾಚರಣೆ ನಡೆದಿತ್ತು. ಬಹಳ ದೊಡ್ಡ ಗುಂಡಿಗಳನ್ನೇ ಅಗೆಯಲಾಗಿತ್ತು. ಆದರೆ ಯಾವುದೇ ರೀತಿಯಲ್ಲೂ ಕೂಡ ಅವಶೇಷಗಳು ಸಿಕ್ಕಿರಲಿಲ್ಲ. ಇವತ್ತು ಮತ್ತೆ ಅದೇ ಪ್ರದೇಶದಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ. ಎಸ್ಐಟಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಈಗ ಆ ಒಂದು ಸ್ಥಳಕ್ಕೆ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗುತ್ತೆ ಇವತ್ತಿನ ಕಾರ್ಯಾಚರಣೆ. ಇವತ್ತು 13ನೇ ಸ್ಪಾಟ್ನಲ್ಲಿ ಯಾವ ಪ್ರದೇಶವನ್ನು ಆತ ಗುರುತಿಸ್ತಾನೋ ಸೊ ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ಸೋಕೋ ಟೀಮ್ ಕೂಡ ಬರ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಭರತ್, ಇವತ್ತಿನ ಕಾರ್ಯಾಚರಣೆ ನಿನ್ನೆ ಬಹಳ ಸುದೀರ್ಘ ಕಾಲ ನಿನ್ನೆ ಕಾರ್ಯಾಚರಣೆ ನಡೆಯಿತು. ಯಾವುದೇ ಅವಶೇಷಗಳು ಸಿಕ್ಕಿರಲಿಲ್ಲ. ಇವತ್ತಿನ ಕಾರ್ಯಾಚರಣೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಸೊ ಇವತ್ತು ಎಲ್ಲಿ ನಡೆಯುತ್ತೆ? ಸೊ 13ನೇ ಸ್ಪಾಟ್ನಲ್ಲಿ ಬೇರೆ ಒಂದು ಪಾಯಿಂಟ್ ಮಾಡ್ತಾರಾ? ಸೊ ಹೇಗೆ ಅಂತ? ಮಧುಕರ್, ಹೌದು, ಈಗಾಗಲೇ 13ನೇ ಪಾಯಿಂಟ್ನಲ್ಲಿ ಬೇರೆ ಪಾಯಿಂಟ್ಗಳನ್ನು ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆತ ಗುರುತಿಸಿದ ಜಾಗದ ಆ ಬಲಭಾಗದಲ್ಲಿ ಒಂದು 100 ಮೀಟರ್ ಆಗಿ ಒಂದು 200 ಮೀಟರ್ ಜಾಗ ಇದೆ. ಯಾಕಂದರೆ ಆತ ಗುರುತಿಸಿದ ಜಾಗದಲ್ಲಿ ಮಾತ್ರ ಸ್ಕ್ಯಾನ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಅದನ್ನು ಹೊರತುಪಡಿಸಿ ಅದರ ಬಲಭಾಗದ ರಸ್ತೆಯ ಬದಿಯಲ್ಲಿ ಬರುವಂಥ ಒಂದು 10 ಅಡಿ ಮತ್ತು 200 ಮೀಟರ್ ಜಾಗ ಏನಿದೆ, ಆ 200 ಮೀಟರ್ ಜಾಗದಲ್ಲಿ ಇವತ್ತು ಉತ್ಖನನ ಪ್ರಕ್ರಿಯೆ ಆಗ್ಬೋದು. ಆ ಆರಂಭದಲ್ಲಿ ಒಂದು 100 ಮೀಟರ್ನ ಮಾಡ್ತಾರೆ ಅಂತ ಹೇಳಲಾಗಿದೆ. ಇವತ್ತು ಇಡೀ ದಿನ ಆ ಒಂದು 100 ಮೀಟರ್ನ ಜಾಗವನ್ನಷ್ಟೇ ಮಾಡ್ತಾರೆ. ಸುಮಾರು ಒಂದು 10 ಅಡಿ ಅಗಲ ಇದೆ. ಒಂದು 100 ಮೀಟರ್, ಅಂದಾಜು 100 ಮೀಟರ್ ಇರ್ಬೋದು ಅಂತ ಅನಿಸ್ತಾ ಇದೆ. ಆ ಜಾಗದಲ್ಲಿ ಇವತ್ತು ಆ ಪ್ರಕ್ರಿಯೆಗಳಾಗಬಹುದು. ಈಗ ಘಟನಾ ಸ್ಥಳಕ್ಕೆ ಎಸ್ಐಟಿ ಅಧಿಕಾರಿಗಳು ಬಂದಿದ್ದಾರೆ, ತನಿಖಾಧಿಕಾರಿ ದಯಾಮ ಬಂದಿದ್ದಾರೆ, ದೂರುದಾರ ಬಂದಿದ್ದಾರೆ. ಆದರೆ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಮಾತ್ರ ಇನ್ನೂ ಕೂಡ ಆ ಘಟನಾ ಸ್ಥಳಕ್ಕೆ ಬಂದಿಲ್ಲ. ಅಲ್ಲಿ ಗಮನಿಸಬೇಕಾದಂಥದ್ದು ಅವರು ಬಂದಿಲ್ಲ. ಆದರೆ ತಹಶೀಲ್ದಾರ್ ಅವರು, ಕಂದಾಯ ಇಲಾಖೆಯ ಪರವಾಗಿ ತಹಶೀಲ್ದಾರ್ ಅವರು ಬಂದಿದ್ದಾರೆ. ಆದರೆ ಈವರೆಗಿನ ಅಷ್ಟು ಪ್ರಕ್ರಿಯೆಗಳನ್ನು ಎಸಿ ಅವರೇ ನಡೆಸಿದ್ದಂಥ ಕಾರಣದಿಂದಾಗಿ ಸ್ವತಃ ಎಸಿ ಅವರೇ ಈ ಜಾಗಕ್ಕೂ ಕೂಡ ಬರಬೇಕು. ಹಾಗಾಗಿ ಬಹುಶಃ ಅವರು ಇವತ್ತು ಬರುವ ಸಾಧ್ಯತೆಗಳು ಕಡಿಮೆ ಇದ್ದ ರೀತಿಯಲ್ಲಿ ಕಾಣುತ್ತೆ. ಯಾಕಂದ್ರೆ ಅವರ ಜೊತೆಗೆ ತಹಶೀಲ್ದಾರ್ ಆ ಒಂದು
ಬೆಳ್ತಂಗಡಿ ತಹಶೀಲ್ದಾರ್ ಏನಿದ್ದಾರೆ ಅವರು ಕೂಡ ಮ್ಯಾಜಿಸ್ಟ್ರೇಟ್ ದರ್ಜೆಯ ಒಬ್ಬ ಅಧಿಕಾರಿ, ತಾಲೂಕು ದಂಡಾಧಿಕಾರಿಗಳು ಹೌದು. ಅವರು ಇವತ್ತು ಅವರ ಜೊತೆಗಿದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು, ದಯಾಮ್ ಅವರ ಪಕ್ಕದಲ್ಲಿ ಒಬ್ಬರು ಮೊಬೈಲ್ನಲ್ಲಿ ಇರುವಂಥ ವ್ಯಕ್ತಿ, ಅವರು ಬೆಳ್ತಂಗಡಿ ತಹಶೀಲ್ದಾರ್. ಹಾಗಾಗಿ ಅವರು ಇವತ್ತು ಬಹುಶಃ ಇವತ್ತಿನ ಪ್ರಕ್ರಿಯೆಗಳನ್ನ ಅವರು ನೋಡ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಈ ಒಂದು ಭಾಗದಲ್ಲಿ ರಾಡಾರ್ ಸ್ಕ್ಯಾನ್ ಆಗಿದೆ, ಆದರೆ ಒಬ್ಬ ಮ್ಯಾಜಿಸ್ಟ್ರೇಟ್ ದರ್ಜೆಯ ಅಧಿಕಾರಿ ಇರದೆ ಯಾವುದೇ ರೀತಿಯಾದಂಥ ಉತ್ಖನನ ಪ್ರಕ್ರಿಯೆಗಳನ್ನು ನಡೆಸುವಂತಿಲ್ಲ. ಈ ಕಾರಣಕ್ಕಾಗಿ ಸ್ವತಃ ಅವರು ಬಂದು ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಸದ್ಯಕ್ಕೆ ಸ್ಥಳ ಗುರುತಿಸುವ ಪ್ರಕ್ರಿಯೆಯ ಭಾಗವಾಗಿ ಅವರ ಒಂದು ಮುಸುಕುದಾರಿಯನ್ನು ಆ ಭಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ. ದಯಾಮ್ ಅವರು ಕೂಡ ಇದ್ದಾರೆ. ಆತ ಸ್ಥಳವನ್ನು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆತ ಗುರುತಿಸ್ತಾನೆ. ಯಾಕಂದರೆ ಪ್ರಕ್ರಿಯೆಗಳು ಏನೇ ಇರಲಿ, ಅದು ಯಾವ ರೀತಿಯಲ್ಲೇ ಮುಕ್ತಾಯಗಳಾಗಿರಲಿ, ಆದರೆ ಅದನ್ನು ಕಾನೂನಾತ್ಮಕವಾಗಿ ಅದನ್ನು ಎಂಡ್ ಮಾಡುವಂಥದ್ದು ಒಂದು ತನಿಖಾಧಿಕಾರಿಗಳಿಗೆ ಬಿಟ್ಟಂಥ ಪ್ರಕ್ರಿಯೆಗಳು. ಹಾಗಾಗಿ ಯಾವುದೇ GPR ಸ್ಕ್ಯಾನ್ಗಳು ವೈಜ್ಞಾನಿಕವಾಗಿ ಆಗಿರಲಿ ಅಥವಾ ಬೇರೆ ಬೇರೆ ರೀತಿಯಾದಂಥ ಪ್ರಕ್ರಿಯೆಗಳು ಮುಂದುವರೆದಿರಲಿ, ಆದರೆ ಆತ ಹೇಳುವಂಥ ಜಾಗಗಳು, ಆತ ಹೇಳಿದಂಥದ್ದು 30 ಸ್ಪಾಟ್ಗಳು, ಈಗ 16 ಮತ್ತು ಪ್ಲಸ್ ಕೆಲವೊಂದು ಜಾಗಗಳಲ್ಲಿ 4-5 ಕಡೆಗಳಲ್ಲಿ ಎಕ್ಸ್ಟ್ರಾ ಅವರು ಉತ್ಖನನ ಮಾಡಿದ್ದಾರೆ. ಹಾಗಾಗಿ ಈ ಜಾಗವನ್ನು ಕೂಡ ಅವರ ಪಾಯಿಂಟ್ಗಳಲ್ಲಿ ತೆಗೆದುಕೊಂಡಿರುವಂಥದ್ದು. ಹಾಗಾಗಿ ಇದನ್ನು ಯಾವ ಪಾಯಿಂಟ್ 13ರ ಪಕ್ಕದ ಪಾಯಿಂಟನ್ನು 13AB ಆಗಿ ಗುರುತಿಸ್ತಾರಾ ಅಥವಾ 13ನೇ ಜಾಗದ ಕಂಟಿನ್ಯೂಟಿಯಾಗಿ ತೆಗೆದುಕೊಳ್ತಾರಾ ಅನ್ನುವಂಥದ್ದು ಗೊತ್ತಿಲ್ಲ. ಹಾಗಾಗಿ ಸದ್ಯಕ್ಕೆ ಜಾಗ ಗುರುತಿಸುವ ಪ್ರಕ್ರಿಯೆಗಳಾಗ್ತಾ ಇದೆ. ನೀವು ನೋಡಬಹುದು ದೃಶ್ಯಗಳಲ್ಲೂ ಕೂಡ ಆತ ಆ ಒಂದು ಜಾಗವನ್ನು ತೋರಿಸ್ತಾ ಇದ್ದಾನೆ. ಅದರ ಜೊತೆಗೆ ಮೆಸ್ಕಾಂ ಇಲಾಖೆಯವರು, ಅಂದರೆ ವಿದ್ಯುತ್ ಸಂಬಂಧಪಟ್ಟಂಥ ಇಲಾಖೆಯವರು ಕೂಡ ಇದ್ದಾರೆ. ಯಾಕಂದರೆ ಅವರ ಅಲ್ಲಿ ಒಂದು ವಿದ್ಯುತ್ ಕಂಬ ಇದೆ, ಆ ಒಂದು ವಿದ್ಯುತ್ ಕಂಬದಿಂದ ಎಲೆಕ್ಟ್ರಿಕ್ ಲೈನ್ಗಳು ಹೋಗಿರುವಂಥದ್ದು. ಹಾಗಾಗಿ ಯಾವ ಜಾಗದಲ್ಲಿ ವಿದ್ಯುತ್ ಕಂಬಕ್ಕೆ ಸೇರಿದಂತಹ ಕೆಲವು ಯೂಸೆಸ್ಟ್ ವಸ್ತುಗಳಿದೆ ಅನ್ನುವಂಥದ್ದನ್ನು ಕೂಡ ಅವರು ತಿಳಿಸ್ತಾ ಇರುವಂಥದ್ದು. ಹಾಗಾಗಿ ಆ ಜಾಗಗಳನ್ನು ಗುರುತಿಸಿ ಆ ಒಂದು ಜಾಗದ ಬೇರೆ ಭಾಗಗಳಲ್ಲಿ ಅಗೆಯುವಂತೆ ಅವರು ಕೂಡ ಸೂಚನೆಗಳನ್ನು ಕೊಡಬಹುದು. ಯಾಕಂದರೆ ಅವರಲ್ಲೂ ಕೂಡ ಈ ರೀತಿಯ ಈ ವಿಚಾರಗಳಲ್ಲಿ ಕೆಲವೊಂದು ಮಾಹಿತಿಗಳನ್ನು ಅವರು ಪಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ವಿದ್ಯುತ್ ಸ್ಥಗಿತಗೊಳಿಸಲಾಗಿದೆ. ನಿನ್ನೆ ಕೂಡ ಇಡೀ ಪೂರ್ತಿ ದಿನ ಇವರ ಕಾರ್ಯಾಚರಣೆ ಆದಂಥ ಸಂದರ್ಭಗಳಲ್ಲಿ ಪೂರ್ಣವಾಗಿ ಇಲ್ಲಿನ ವಿದ್ಯುತ್ ಸ್ಥಗಿತಗೊಂಡಿತ್ತು. ಇವತ್ತು ಕೂಡ ವಿದ್ಯುತ್ ಸ್ಥಗಿತಗೊಳಿಸಿ ಆ ಕಾರ್ಯಾಚರಣೆಯನ್ನ ದೊಡ್ಡ ಹಿತಾಚಿಯನ್ನು, ಅಂದ್ರೆ ಇವತ್ತು ಸಣ್ಣ ಹಿತಾಚಿ ಬರಲಿಲ್ಲ, ದೊಡ್ಡ ಒಂದು ಅರ್ತ್ ಮೂವರನ್ನ ಇಲ್ಲಿಗೆ ತಂದಿದ್ದಾರೆ. ಅದರ ಮೂಲಕ ಇಲ್ಲಿ ಕಾರ್ಯಾಚರಣೆ ನಡೀಬಹುದು. ಸದ್ಯಕ್ಕೆ ಅದರ ಸ್ಥಳ ಗುರುತಿಸುವ ಪ್ರಕ್ರಿಯೆ ಆಗ್ತಾ ಇರುವಂತದ್ದು ನೋಡಬಹುದು. ಅದನ್ನ ಕೂಡ ಪಾಯಿಂಟ್ ನಂಬರ್ 13 ಅನ್ನುವ ರೀತಿಯಲ್ಲೇ ಗುರುತಿಸಿದ್ದಾರೆ ಅನ್ನುವಂಥದ್ದು. ಆ ಪಾಯಿಂಟ್ ನಂಬರ್ 13 ಇದೆ. ಬೆಳ್ತಂಗಡಿ ತಹಶೀಲ್ದಾರ್ ಇದ್ದಾರೆ, ಅವ್ರ ಜೊತೆಗೆ ತನಿಖಾಧಿಕಾರಿ ದಯಾಮ ಇದ್ದಾರೆ, ಅದ್ರ ಜೊತೆಗೆ ಆತ ಏನು ಮುಸುಕುದಾರಿ ವ್ಯಕ್ತಿ ಏನಿದ್ದಾನೆ ಆತ ಇದ್ದಾನೆ, ಅದ್ರ ಜೊತೆಗೆ ಸೋಕೋ ಟೀಮ್ ಇದೆ, ಬೇರೆ SITಗೆ ಸೇರಿದಂತಹ ಬೇರೆ ತನಿಖಾಧಿಕಾರಿಗಳ ಟೀಮ್ ಕೂಡ ಇದೆ. ಗುರುತಿಸುವ ಪ್ರಕ್ರಿಯೆ ಕೂಡ ಬಹಳ ಅಧಿಕೃತವಾಗಿ ನಡೆಯುತ್ತೆ. ಯಾಕಂದ್ರೆ ಈ ಜಾಗದಲ್ಲಿ ಆ ಪ್ರಕ್ರಿಯೆಯನ್ನ ನಿನ್ನೆಯ ಜಾಗದಲ್ಲಿ ಆ ಪ್ರಕ್ರಿಯೆಯನ್ನ ಈ ಹಿಂದೆ ನಡೆಸಿದ್ರು. ಹಾಗಾಗಿ ಹೊಸದಾಗಿ ಮತ್ತೆ ಅದನ್ನ ನಡೆಸುವಂತ ಅಗತ್ಯತೆಗಳ ಅನಿವಾರ್ಯತೆಗಳಿರಲಿಲ್ಲ. ಈ ಹಿಂದೆ ಅದರಲ್ಲಿ ಇಷ್ಟು ಅಡಿ ಆಳ, ಇಷ್ಟು ಅಡಿ ಅಂದ್ರೆ ಇಷ್ಟು ಅಡಿ ಅಗಲ ಮತ್ತು ಇಷ್ಟು ಅಡಿ ಉದ್ದ ಅನ್ನುವಂಥ ನಿಟ್ಟಿನಲ್ಲಿ ಅವರು ಆರಂಭದಲ್ಲೇ ಪ್ರಕ್ರಿಯೆಗಳನ್ನು ನಡೆಸಿದ್ರು. ಈ ಕಾರಣಕ್ಕಾಗಿ ಈಗ ಮತ್ತೆ ಅಲ್ಲಿ ನಿನ್ನೆ ಅಲ್ಲಿ ಯಾವುದೇ ಜಾಗ ಗುರುತನ್ನ ನಡೆಸಿರಲಿಲ್ಲ. ಆದರೆ ಈಗ ಪೃಥ್ವಿ ಸಾನಿಕಂ, ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಅವರ ನೇತೃತ್ವದಲ್ಲಿ, ಅವರ ಉಪಸ್ಥಿತಿಯಲ್ಲಿ ಒಬ್ಬ ಮ್ಯಾಜಿಸ್ಟ್ರೇಟ್ ದರ್ಜೆಯ ಅಧಿಕಾರಿ ಆಗಿರುವ ಕಾರಣ, ತಾಲೂಕು ದಂಡಾಧಿಕಾರಿಯೂ ಹೌದು, ಹಾಗಾಗಿ ಅವರ ನೇತೃತ್ವದಲ್ಲಿ ಈ ಒಂದು ಪ್ರಕ್ರಿಯೆಗಳನ್ನು ನಡೆಸಲಾಗ್ತಾ ಇದೆ. ಯಾಕಂದ್ರೆ ಅವರು ಅಸಿಸ್ಟೆಂಟ್ ಕಮಿಷನರ್ ಸ್ಟೆಲ್ಲಾ ವರ್ಗೀಸ್ ಅವರ ವ್ಯಾಪ್ತಿಗೆ ಬರುವ ಪುತ್ತೂರು ಉಪವಿಭಾಗ ಏನಿದೆ, ಆ ಪುತ್ತೂರು ಉಪವಿಭಾಗಕ್ಕೆ ತಹಶೀಲ್ದಾರ್ ಆಗಿರುವಂತವರು. ಹಾಗಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಅವರನ್ನ ಕೂಡ ಬಳಸಿಕೊಂಡು, ಯಾಕಂದ್ರೆ ಈ ಹಿಂದೆ ನಡೆದಂತಹ ಕೆಲವೊಂದು ಉತ್ಖನನ ಪ್ರಕ್ರಿಯೆಗಳ ಸಂದರ್ಭಗಳಲ್ಲಿ AC ಅವರ ಸಮ್ಮುಖದಲ್ಲಿ ಆಗುವಂತ ಸಂದರ್ಭಗಳಲ್ಲಿ ಸ್ವತಃ ಪೃಥ್ವಿ ಸಾನಿಕಂ ಅವರು ಕೂಡ, ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಅವರು ಕೂಡ ಉಪಸ್ಥಿತಿಯಲ್ಲಿದ್ದರು. ಹಾಗಾಗಿ ಇವತ್ತಿನ ಪೂರ್ಣ ಪ್ರಮಾಣದ ಪ್ರಕ್ರಿಯೆ ಇವರ ನೇತೃತ್ವದಲ್ಲಿ ನಡೆಯುತ್ತೆ, ಇವರ ಉಪಸ್ಥಿತಿಯಲ್ಲಿ ನಡೆಯುವ ರೀತಿಯಲ್ಲಿ ಕಾಣ್ತಾ ಇದೆ. ಈಗ ಅಲ್ಲಿ ಅಗೆಯುವ ಪ್ರಕ್ರಿಯೆಗೆ ಚಾಲನೆಯನ್ನ ಕೊಡಲಾಗಿದೆ. ಯಾಕಂದ್ರೆ ಆತ ಗುರುತಿಸಿದ ಜಾಗದಲ್ಲಿ ಮೊದಲು ಮ್ಯಾನ್ಯುವಲ್ ಆಗಿ ಒಂದು ಅಗೆಯುವ ಪ್ರಕ್ರಿಯೆಗಳನ್ನು ಮಾಡ್ತಾರೆ, ಅದನ್ನ ರೆಕಾರ್ಡ್ ಮಾಡಿಕೊಳ್ಳಲಾಗುತ್ತೆ ಮತ್ತು ಅದನ್ನ ಲೀಗಲಿ ಒಂದು ದಾಖಲೆಯಾಗಿ ಆ ಒಂದು ಜಾಗದಲ್ಲಿ ಉತ್ಖನನದ ರೀತಿಯಲ್ಲಿ ಆ ಜಾಗವನ್ನು ಲೀಗಲಿ ಅದರ ಉತ್ಖನನದ ಪ್ರಕ್ರಿಯೆಗಳಿಗೆ ಹೇಳ್ತಾರೆ. ಆ ಬಳಿಕ ಆತ ಆ ಸರೌಂಡಿಂಗ್ಸ್ ನಲ್ಲಿ ಎಷ್ಟು ಜಾಗಗಳನ್ನು, ನಿನ್ನೆಯೂ ಕೂಡ ಆತ ಆರಂಭದಲ್ಲಿ ಡೆಡ್ ಎಂಡ್ ಒಂದು ದೊಡ್ಡ ಏನು ತಡೆಗೋಡೆಯ ರೀತಿಯಲ್ಲಿ ಏನಿದೆ ಅದರ ಎಂಡ್ನಲ್ಲಿ ಒಂದು ಪಾಯಿಂಟ್ ಅನ್ನ ಆತ ಹೇಳಿದ್ದ, ಆ ಪಾಯಿಂಟ್ ನಿಂದ ಇದರ ಗುರುತಿಸುವ ಪ್ರಕ್ರಿಯೆಗಳನ್ನ ನಡೆಸಿದ್ದ. ಆ ಬಳಿಕ ಅದನ್ನ ಅಗಿತಾ ಹೋಗುವಾಗ ಸುಮಾರು 18 ಅಡಿಗಳಷ್ಟು ಅಗೆಯಲಾಗಿತ್ತು. ಯಾಕಂದ್ರೆ ಆರಂಭದಲ್ಲಿದ್ದಂತಹ ವಾದಗಳು 10 ಅಡಿಗಳಷ್ಟು ಇಲ್ಲಿ ಮಣ್ಣು ಹಾಕಿದ್ದಾರೆ, ಮಣ್ಣು ಹಾಕಿದ ಕಾರಣಕ್ಕಾಗಿ ಇಲ್ಲಿ 10 ಅಡಿಗಳಷ್ಟು ಯಾವುದೇ ರೀತಿಯಾದಂತಹ ಅವಶೇಷಗಳು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಆ ವಾದಗಳ ಆಚೆಗೂ ಕೂಡ 10 ಅಡಿಯ ಕೆಳಭಾಗಕ್ಕೆ ಮತ್ತೆ 8 ಅಡಿ ಅಂದ್ರೆ 18 ಅಡಿಗಳಷ್ಟು ಅಗೆಯಲಾಗಿದೆ. ಅದರ ಜೊತೆಗೆ ಇಲ್ಲಾಗಿರುವಂತಹ
ಭೌಗೋಳಿಕ ಬದಲಾವಣೆಗಳು ಒಂದು ಪಾರ್ಟ್ ಆದರೆ ಅದರ ಬೆನ್ನಲ್ಲೇ ಈ ಹಿಂದೆ ಬಂದಂಥ 2019 ಪ್ರವಾಹ ಮತ್ತೊಂದು ಬಗೆಯ ಚಿತ್ರಣಗಳನ್ನು ಕೊಡುತ್ತೆ ಮತ್ತು ವಾದಗಳನ್ನು ಕೂಡ ಮುಂದೂಡುತ್ತೆ. ಈ ಕಾರಣಗಳಿಂದಾಗಿ ಇಲ್ಲಿನ ವಾತಾವರಣದ ಮತ್ತು ಭೌಗೋಳಿಕ ಬದಲಾವಣೆಗಳನ್ನೆಲ್ಲವನ್ನು ಕೂಡ ಗಮನಿಸಿಕೊಂಡು SIT ಒಬ್ಬ ದೂರುದಾರ, ಸಾಕ್ಷಿ ದೂರುದಾರ, ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಅಂಡರ್ನಲ್ಲಿರುವಂಥ ಒಬ್ಬ ಸಾಕ್ಷಿ ದೂರುದಾರ ಹೇಳುವಂಥ ಅಷ್ಟು ಪ್ರಕ್ರಿಯೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾ ಇದ್ದಾರೆ. ಹಾಗಾಗಿ 13 ನಿನ್ನೆ ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ರು, 13ನೇ ಸ್ಪಾಟ್ನ ಅಗೆತದ ಪ್ರಕ್ರಿಯೆಯ ನಂತರ ಬಹುತೇಕವಾಗಿ ಈ ಒಂದು ಉತ್ಖನನ ಪ್ರಕ್ರಿಯೆಗಳಿಗೆ ಫುಲ್ ಸ್ಟಾಪ್ ಸಿಗಬಹುದು ಅನ್ನುವಂಥದ್ದು. ಯಾಕಂದರೆ ಒಂದು ತನಿಖಾ ಸಂಸ್ಥೆ ಈಗಾಗಲೇ ಮೊಹಂತಿಯವರು ಮಂಗಳೂರಿನಿಂದ ಹೊರಟು ಬೆಂಗಳೂರಿಗೆ ರೀಚ್ ಆಗ್ತಾರೆ. ಆ ಬಳಿಕ ಅವರು ಮತ್ತೆ ಈ ಬಗ್ಗೆ ಒಂದು ಮಾಹಿತಿಗಳನ್ನು, ಅಂದರೆ 13ನೇ ಸ್ಪಾಟ್ನಲ್ಲಿದ್ದಂತಹ ಒಂದಷ್ಟು ಆರೋಪಗಳು, ಒಂದಷ್ಟು ಗಂಭೀರತೆಗಳು ಮತ್ತು ಇಲ್ಲಿ ಸಾಕಷ್ಟು ಮೃತದೇಹಗಳನ್ನು ಹೂತಿಟ್ಟಿದ್ದೀನಿ ಅಂತ ಆತ ಹೇಳಿದಂತಹ ವಾದಗಳೇನಿದೆ ಆ ಎಲ್ಲದರ ಆರೋಪಗಳ ಹಿನ್ನೆಲೆಯಲ್ಲಿ ಸ್ವತಃ ಸ್ಪಾಟ್ನಲ್ಲಿ ನಿನ್ನೆ ಅವರೇ ಇದ್ದರು. ಅದರ ಜೊತೆಗೆ GPR ಅನ್ನು ತರಬೇಕು, GPR ಮೂಲಕವೇ ಸ್ಕ್ಯಾನ್ ಮಾಡಬೇಕು ಅನ್ನುವಂಥದ್ದು ದೂರುದಾರರ ಕಡೆಗಳಿಂದಲೇ ಬಂದಂಥ ಮತ್ತು ಸುಜಾತ ಭಟ್ ಅವರ ವಕೀಲರ ಕಡೆಯಿಂದ ಬಂದಂತಹ ವಾದಗಳಲ್ಲೂ ಕೂಡ ಒಂದು ಮತ್ತು ಅವರು ಹೇಳಿದಂಥ ಹೇಳಿಕೆಗಳಲ್ಲೂ ಕೂಡ ಒಂದು. ಹಾಗಾಗಿ ಅದನ್ನು ಕೂಡ ತಳ್ಳಿ ಹಾಕದೆ ಸ್ವತಃ ನಿನ್ನೆ ಸುಮಾರು 18 ನಿಮಿಷಗಳ ಕಾಲ, ಅಂದರೆ ನಿನ್ನೆ ಅಗೆದ ಜಾಗವನ್ನು 5 ನಿಮಿಷಗಳ ಕಾಲ ಆ ಒಂದು ಡ್ರೋನ್ನಲ್ಲಿ ಸ್ಕ್ಯಾನ್ ಮಾಡಲಾಗಿದೆ, ರಾಡಾರ್ ಸ್ಕ್ಯಾನ್ ಮಾಡಲಾಯಿತು. ಈಗ ಅಗಿತಾ ಇರುವಂಥ ಜಾಗ ಪ್ರೆಸೆಂಟ್ ನೀವೇನು ನೋಡ್ತಾ ಇದ್ದೀರಾ ಆ ಜಾಗವನ್ನು ಸುಮಾರು 6 ನಿಮಿಷಗಳ ಕಾಲ ರಾಡಾರ್ ಸ್ಕ್ಯಾನ್ ಮಾಡಲಾಯಿತು. ಯಾಕಂದರೆ ಅಲ್ಲಿ ವಿದ್ಯುತ್ ಕಂಬಗಳಿತ್ತು, ಬಹಳ ನಾಜೂಕಾಗಿ ಅದನ್ನು ಆಪರೇಟ್ ಮಾಡಬೇಕಾಗಿತ್ತು. ಹಾಗಾಗಿ ನೆಕ್ಸ್ಟ್ ಇನ್ನು ಈ ಜಾಗವನ್ನು ಕಳೆದು ನಾವು ಸ್ವಲ್ಪ ಎದುರುಗಡೆ ಹೋದರೆ ಇನ್ನೊಂದು 100 ಮೀಟರ್ ಜಾಗ ಸಿಗುತ್ತೆ. ಆ ಜಾಗವನ್ನು 7 ಮೀಟರ್ಗಳ, ಅಂದರೆ ಅಲ್ಲಿ ವಿದ್ಯುತ್ ಪರಿವರ್ತಕ ಇದೆ, ಆ ಭಾಗದಲ್ಲೂ ಕೂಡ ಒಂದಷ್ಟು ಜಾಗ ಸ್ವಲ್ಪ ವಿಶಾಲವಾಗಿರುವಂಥ ಕಾರಣದಿಂದಾಗಿ ಅಲ್ಲಿ 7 ಮೀಟರ್ಗಳಷ್ಟು 7 ನಿಮಿಷಗಳ ಕಾಲ ಅಲ್ಲಿ ಒಂದು ರೀತಿಯಾದಂಥ ರಾಡಾರ್ ಸ್ಕ್ಯಾನ್ಗಳನ್ನು ನಡೆಸಲಾಗಿತ್ತು. ಬಹುತೇಕ ಈಗ ಒಂದು ವಾದಗಳು ಬರ್ತಾ ಇದೆ, ಆ ರಾಡಾರ್ ಸ್ಕ್ಯಾನ್ನಲ್ಲಿ 10 ಫೀಟ್ನವರೆಗೆ ಮಾತ್ರ ಸಿಗಬಹುದು, ಅದರ ಕೆಳಭಾಗದಲ್ಲಿ ಇದ್ದರೆ ಸಿಗೋದಿಲ್ಲ. ಹಾಗಾಗಿ ಆ ವಾದಕ್ಕೂ ಮನ್ನಣೆಯನ್ನು ಕೊಟ್ಟು 18 ಫೀಟ್ ಅಗೆಯುವಂಥ ಪ್ರಕ್ರಿಯೆ ಆಗಿದೆ. ಹಾಗಾಗಿ ಈಗ ಮತ್ತೆ ಇನ್ನೊಂದು ಜಾಗವನ್ನು ಆತ ಗುರುತಿಸಿದ್ದಾನೆ. ಆ ಜಾಗದಲ್ಲಿ ಈಗ ಮಣ್ಣನ್ನು ಸಂಗ್ರಹಿಸುವ ಆರಂಭಿಕ ಪ್ರಕ್ರಿಯೆ ನಡೀತಾ ಇದೆ. ಈಗ ಮಣ್ಣು ಸಂಗ್ರಹಿಸ್ತಾರೆ, ಯಾಕಂದರೆ ಯಾವುದೇ ಜಾಗದಲ್ಲಿ ಅಗೆಯುವ ಪ್ರಕ್ರಿಯೆಗೂ ಮುನ್ನ ಸೋಕೋ ಟೀಮ್, ಅಂದರೆ ಅಲ್ಲಿನ ಸೀನ್ ಆಫ್ ಕ್ರೈಮ್ ಅನ್ನುವಂಥದ್ದೇನಿದೆ, ಸೀನ್ ಆಫ್ ಕ್ರೈಮ್ ನಡೆದಂಥ ಜಾಗ ಏನಿದೆ ಆ ಜಾಗದ ಮಣ್ಣನ್ನು ಸಂಗ್ರಹ ಮಾಡುವಂಥ ಪ್ರಕ್ರಿಯೆಯನ್ನು ಚಾಲ್ತಿಗೆ ಕೊಡಲಾಗಿದೆ. ಸೋಕೋ ಟೀಮ್ ಅಲ್ಲಿನ ಮಣ್ಣನ್ನು ಶೇಖರಣೆ ಮಾಡಿಕೊಂಡು ಇಟ್ಟುಕೊಂಡಿದೆ. ಅವರು ಅದನ್ನು FSLಗೆ ಕಳಿಸ್ತಾರೆ. ಯಾಕಂದರೆ ಇನ್ ಫ್ಯೂಚರ್, ಯಾಕಂದರೆ ಮುಂದಿನ ದಿನಗಳಲ್ಲಿ ಆ ಒಂದು ಜಾಗದಲ್ಲಿ ಯಾವುದಾದರೂ ಎಲುಬುಗಳು ಸಿಕ್ಕರೆ ಅಥವಾ ಅಸ್ಥಿಪಂಜರಗಳು ಸಿಕ್ಕಂಥ ಸಂದರ್ಭಗಳಲ್ಲಿ FSLನಲ್ಲಿ ಅದರ ಒಂದು ಲೀಗಲ್ ಟೆಸ್ಟ್ಗಳಾಗುತ್ತೆ. ಆಗ ಮೇಲ್ಭಾಗದ ಮಣ್ಣಿನ ತೀವ್ರತೆಗಳು ಎಷ್ಟಿರುತ್ತೆ, ಅಂದರೆ ಮಣ್ಣನ್ನು ಆ ಒಂದು ಅಸ್ಥಿಪಂಜರಗಳಿಗೆ ಮ್ಯಾಚ್ ಮಾಡುವಂಥ ಪ್ರಕ್ರಿಯೆಗಳೇನಿದೆ ಆ ಮಣ್ಣಿನಲ್ಲೇ ಅದು ಸಿಕ್ಕಿದೆ ಅನ್ನುವಂಥದ್ದನ್ನು ಕೋರ್ಟ್ಗೆ ಬಹಳ ಸಾಕ್ಷಿದಾಯಕವಾಗಿ ಪ್ರೂವ್ ಮಾಡುವಂಥದ್ದು ಮತ್ತು ಅದನ್ನು ಬಹಳ ಎವಿಡೆನ್ಸಲ್ಲಿ ಕ್ಲಿಯರ್ ಆಗಿ ಕಳಿಸುವಂಥದ್ದು ಪ್ರಕ್ರಿಯೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ನಡಿಬೇಕು. ಹಾಗಾಗಿ ಆ ಕೋರ್ಟ್ ಕಲಾಪಗಳ ಸಂದರ್ಭಗಳಲ್ಲಿ, ಕೋರ್ಟಿನ ವಾದ ಪ್ರತಿವಾದಗಳ ಸಂದರ್ಭಗಳಲ್ಲಿ ಇಂಥ ವಾದಗಳೇ, ಇಂಥ ಕ್ರಾಸ್ ಎಕ್ಸಾಮಿನೇಷನ್ಗಳು ಇರುತ್ತೆ. ಆ ಸಂದರ್ಭಗಳಲ್ಲಿ ಇದೆಲ್ಲವೂ ಕೂಡ ದೊಡ್ಡ ವಿಚಾರವಾಗಿ ಎದ್ದು ನಿಲ್ಲುವಂಥದ್ದು. ನಾವು ಬಹುಶಃ ಇಡೀ ಪ್ರಕರಣದಲ್ಲಿ ಬಹಳ ಕಣ್ಣಿಗೆ ಕಟ್ಟುವಂತೆ ನೋಡ್ತಾ ಇರುವಂಥದ್ದು ಉತ್ಖನನ ಪ್ರಕ್ರಿಯೆಗಳನ್ನಷ್ಟೇ. ಉತ್ಖನನ ಪ್ರಕ್ರಿಯೆಗಳ ಹೊರತಾಗಿಯೂ ಕೂಡ ಬೇರೆಯದ್ದೇ ರೀತಿಯ ತನಿಖೆಯನ್ನು SITಯ ತನಿಖಾ ವಿಭಾಗದ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆ ಒಂದು SITಯ ತನಿಖಾ ವಿಭಾಗದ ಅಧಿಕಾರಿಗಳು ಮಾಡ್ತಾ ಇರುವಂತಹ ಒಂದು ಪ್ರಕ್ರಿಯೆ ಒಂದು ಭಾಗವಾದರೆ SITಯ ತನಿಖಾ ಉತ್ಖನನದ ಪ್ರಕ್ರಿಯೆಯೇ ಮತ್ತೊಂದು ಭಾಗ. ಹಾಗಾಗಿ ಈಗ ನಡೀತಾ ಇರುವಂಥದ್ದು ಉತ್ಖನನದ ಪ್ರಕ್ರಿಯೆ. ಮಧುಕರ್ ಆರಂಭದಲ್ಲೂ ಕೂಡ ನಾವು ಗಮನಿಸಿದ್ವಿ, ಪಾಯಿಂಟ್ ನಂಬರ್ 1ರಿಂದ ಹಿಡಿದು ಯಾವಾಗ ಪಾಯಿಂಟ್ ನಂಬರ್ 1ರ ಉತ್ಖನನ ಆರಂಭವಾಯಿತು ಅಲ್ಲಿಂದ ಇಲ್ಲಿಯವರೆಗೆ ಅಧಿಕೃತ ಗುರುತಿಸಿದ ಜಾಗಗಳು 13, ಅಧಿಕೃತ ಅಲ್ಲದ ಅಚ್ಚರಿಯ ಆಯ್ಕೆಗಳಾಗಿ ತೆಗೆದುಕೊಂಡ 14, 15, 16 ಹೀಗೆ 16A ಕೂಡ ಹೋಯಿತು. ಕಟ್ಟ ಕಡೆಯದಾಗಿ 16ನೇ ಜಾಗ ಈಗ ಅದನ್ನು ಉತ್ಖನನ ಮಾಡಿದ್ದಾರೆ. ಆದರೆ ನಂಬರ್ ಪಾಯಿಂಟ್ಗಳಲ್ಲಿ ನಾವು ನೋಟ್ ಮಾಡಿಕೊಂಡು ಬಂದರೆ ಮತ್ತು ಬಹಳ ಕ್ರೂಷಿಯಲ್ ಪಾರ್ಟ್ಗಳಲ್ಲಿ ಇದ್ದಂಥ ಜಾಗಗಳಲ್ಲಿ 16ನೇ ಪಾಯಿಂಟ್ ರತ್ನಗಿರಿ ಬೆಟ್ಟ, ಬಾಹುಬಲಿ ಬೆಟ್ಟಕ್ಕೆ ತೆರಳುವಂಥ ದಾರಿಯ ಮಧ್ಯೆ ಸಿಗುವಂಥ ಬೆಟ್ಟ, ಆ ಜಾಗದಲ್ಲೂ ಕೂಡ ಉತ್ಖನನ ಪ್ರಕ್ರಿಯೆಗಳನ್ನು 2 ಪಾಯಿಂಟ್ಗಳಲ್ಲಿ, ಪಾಯಿಂಟ್ ನಂಬರ್ 16 ಮತ್ತು ಪಾಯಿಂಟ್ ನಂಬರ್ 16A ಅವರು ಮಾಡಿರುವಂಥದ್ದು. ಹಾಗಾಗಿ ಇದೆಲ್ಲವೂ ಕೂಡ ಇಡೀ ಪ್ರಕರಣದ ತನಿಖೆಯ ದಿಕ್ಕುಗಳನ್ನು ಬದಲಿಸುವಂಥದ್ದು. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾವ ಆರೋಪಗಳಿಗೂ ಒಳಗಾಗದೆ, ಯಾವ ಪ್ರತ್ಯಾರೋಪಗಳಿಗೂ ಒಳಗಾಗದೆ, ಅಸಮಾಧಾನ ಅಪಸ್ವರಗಳ ಆಚೆಗೂ ಕೂಡ SIT ಕೆಲಸ ಮಾಡಬೇಕು. ಈ ಹಿಂದೆ ಇಲ್ಲಿ ನಡೆದ ಅನೇಕ ಪ್ರಕರಣಗಳಲ್ಲಿ ಆ ಧರ್ಮಸ್ಥಳದ ಭಾಗದಲ್ಲಿ ಚರ್ಚೆಯಾಗಿದ್ದಂಥದ್ದೇ ಅದೇ. ಕೆಲವೊಂದು ಸಂದರ್ಭಗಳಲ್ಲಿ ತನಿಖಾ ತಂಡಗಳು, ತನಿಖಾಧಿಕಾರಿಗಳು
ತನಿಖಾ ಸಂಸ್ಥೆಗಳೇನಿದೆ ಅವುಗಳು ಕೆಲವೊಂದು ಪಕ್ಷಪಾತಕ್ಕೆ ಒಳಗಾಗುತ್ತೆ, ಅವರ ತನಿಖೆಗಳಲ್ಲಿ ಸರಿಯಾದಂಥದ್ದು ಇರೋದಿಲ್ಲ ಅನ್ನುವಂಥದ್ದು. ಆದರೆ ಈ ಕೇಸಿನಲ್ಲಿ ಒಬ್ಬ ಸಾಕ್ಷಿ ದೂರುದಾರ ಏನೆಲ್ಲ ಹೇಳ್ತಾನೋ, ಒಬ್ಬ ಸಾಕ್ಷಿ ದೂರುದಾರನಿಂದ ಏನೆಲ್ಲ ಮನವಿಗಳು ಬರುತ್ತೋ ಅಷ್ಟು ಮನವಿಗಳನ್ನು ಒಪ್ಪಿ ಅವುಗಳನ್ನು ಸ್ವೀಕರಿಸಿ ಅವುಗಳ ಕಡೆಗೆ ಗಮನವನ್ನು ಹರಿಸುವಂತಹ ಮತ್ತು ಅದನ್ನು ಲಿಖಿತವಾಗಿ ದಾಖಲಿಸಿ ಕಾನೂನಾತ್ಮಕ ಪ್ರಕ್ರಿಯೆಗೆ ಒಳಪಡಿಸುವಂಥದ್ದೆಲ್ಲ ನಡೆದಿದೆ. ಇನ್ನು ನಾವು ಅಷ್ಟು ಕಡೆಗಳಲ್ಲಿ ಅಗೆತದ ಪ್ರಕ್ರಿಯೆಗಳಾದಾಗ ನಾವು ಬಹಳ ಅನ್ಕೊಂಡಿದ್ವಿ, ಅಂದರೆ ನಮಗೂ ಕೂಡ ಇಷ್ಟು ಕ್ಲಿಯರ್ ಆಗಿ ಒಂದು ಪ್ರಕ್ರಿಯೆಯ ಬೇಸಿಕಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ಕ್ಯಾಮರಾ ಕಣ್ಣುಗಳಿಂದ ಮತ್ತು ನಮ್ಮ ಕಣ್ಣುಗಳಿಂದ ಬಹಳ ದೂರದಲ್ಲಿತ್ತು. ಆದರೆ ಈಗ ನಾವು ಗಮನಿಸಿದಂಥದ್ದು ಇಲ್ಲಿ ಈ ಒಂದು ಪ್ರಕ್ರಿಯೆ ಆರಂಭ ಹೇಗೆ ಮತ್ತು ಅದರ ಅಂತ್ಯ ಹೇಗೆ ಅನ್ನುವಂಥದ್ದು, ಆರಂಭಿಕ ಮಹಜರು ಪ್ರಕ್ರಿಯೆ ಮತ್ತು ಅಂತ್ಯದ ಮಹಜರು ಪ್ರಕ್ರಿಯೆಗಳ ಅಷ್ಟು ದೃಶ್ಯಗಳು ನಮ್ಮ ಕಣ್ಣಿಗೆ ಬೀಳುತ್ತೆ. ಹಾಗಾಗಿ ಈಗ ಆ ಮಣ್ಣನ್ನು ಸಂಗ್ರಹಿಸಿ ಅಲ್ಲಿ ಒಂದು ಉತ್ಖನನದ ಪ್ರಕ್ರಿಯೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಲನೆ ನೀಡ್ತಾರೆ. ಆತ ದೂರುದಾರ ಮತ್ತು ಪೃಥ್ವಿ ಸಾನಿಕಮ್, ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಮ್ ಅವರು ಕೂಡ ಇದ್ದಾರೆ. ಬಹುಶಃ ಇವತ್ತು ಅವರೇ ಒಬ್ಬ ಮ್ಯಾಜಿಸ್ಟ್ರೇಟ್ ಅಧಿಕಾರಿಯಾಗಿ ನ್ಯಾಯಾಂಗದ ಅಂದರೆ ಯಾಕೆ ಒಬ್ಬ ಮ್ಯಾಜಿಸ್ಟ್ರೇಟ್ ಅಧಿಕಾರಿ ಇಂತಹ ಪ್ರಕ್ರಿಯೆಗಳ ಸಂದರ್ಭದಲ್ಲಿ ಇರಬೇಕಂದ್ರೆ ಇಡೀ ಪ್ರಕರಣಕ್ಕೆ ಒಬ್ಬ ತನಿಖಾಧಿಕಾರಿಗೆ ಕಾನೂನು ವ್ಯಾಪ್ತಿಯ ಒಳಗಡೆ ಅದಕ್ಕೆ ಆ ಕಾನೂನು ವ್ಯಾಪ್ತಿಯ ಮಾನ್ಯತೆಗಳು ಇರೋದಿಲ್ಲ. ಒಬ್ಬ ಮ್ಯಾಜಿಸ್ಟ್ರೇಟ್ ದರ್ಜೆಯ ತಹಶೀಲ್ದಾರೇ ಆಗಿರಲಿ, ಅಸಿಸ್ಟೆಂಟ್ ಕಮಿಷನರೇ ಆಗಿರಲಿ ಅಥವಾ ಒಬ್ಬ ಜಿಲ್ಲಾಧಿಕಾರಿಗಳೇ ಆಗಿರಲಿ, ಅವರು ಆಯಾ ವ್ಯಾಪ್ತಿಗೆ ಸಂಬಂಧಪಟ್ಟ ದಂಡಾಧಿಕಾರಿಗಳಾಗಿರ್ತಾರೆ. ಈಗ ಸ್ಟೆಲ್ಲಾ ವರ್ಗೀಸ್ ಅವರನ್ನ ನಾವು ಪುತ್ತೂರು ಉಪವಿಭಾಗಕ್ಕೆ ಅವರನ್ನ ದಂಡಾಧಿಕಾರಿ ಅಂತ ಕರೆದ್ರೆ ಇವರನ್ನ ಬೆಳ್ತಂಗಡಿ ತಾಲೂಕು ವ್ಯಾಪ್ತಿಯ ದಂಡಾಧಿಕಾರಿ ಅನ್ನುವಂಥದ್ದನ್ನ ಮಾಡ್ತೀವಿ. ಹಾಗಾಗಿ ಇವರ ಉಪಸ್ಥಿತಿಯಲ್ಲಿ ಆರಂಭದಿಂದ ಎಂಡ್ನವರೆಗೆ, ಆರಂಭದಿಂದ ಅಂತ್ಯದವರೆಗೆ ನಡೆಯುವ ಅಷ್ಟು ಪ್ರಕ್ರಿಯೆಗಳೇನಿದೆ, ಆರಂಭದಿಂದ ಅಂತ್ಯದವರೆಗೆ ನಡೆಯುವ ಅಷ್ಟು ಪ್ರಕ್ರಿಯೆಗಳು ಕೂಡ ಆನ್ ರೆಕಾರ್ಡ್ ಒಬ್ಬ ಮ್ಯಾಜಿಸ್ಟ್ರೇಟ್ ದರ್ಜೆಯ ಅಧಿಕಾರಿಯ ಸಮ್ಮುಖದಲ್ಲಿ ನಡೆದು ಅದಕ್ಕೆ ಅಂತಿಮವಾದ ಸಹಿ ಬಿದ್ದ ತಕ್ಷಣ ಆ ಪ್ರಕ್ರಿಯೆಗಳು ಒಬ್ಬ ನ್ಯಾಯಾಲಯದ ಜಡ್ಜ್ ಮುಂಭಾಗದಲ್ಲೇ ನಡೆದ ಪ್ರಕ್ರಿಯೆಗಳ ರೀತಿಯಲ್ಲಿ ರೆಕಾರ್ಡ್ ಆಗುತ್ತೆ. ಹಾಗಾಗಿ ಮುಂದೆ ಆ ಎಲ್ಲ ಪ್ರಕ್ರಿಯೆಗಳಲ್ಲಿ ಅಂದರೆ ಈ ಪ್ರಕರಣ ಸ್ಟ್ಯಾಂಡ್ ಆಗುವಂತ ಸಂದರ್ಭಗಳಲ್ಲಿ ಮತ್ತು ಕೋರ್ಟಿನ ಒಂದಷ್ಟು ಟ್ರಯಲ್ಗಳು ನಡೆಯುವಾಗ, ಯಾಕಂದ್ರೆ ಈ ಪ್ರಕರಣ ಏನೇ ಆಗಬಹುದು, ನಾಳೆ ಬಿದ್ದು ಹೋಗಬಹುದು ಅಥವಾ ಎದ್ದು ನಿಲ್ಲಬಹುದು, ಹೀಗೆ ಬೇರೆ ಬೇರೆ ವಾದಗಳು ಎಷ್ಟೇ ಇದ್ದರೂ ಕೂಡ ಇಂತಹ ಸಂದರ್ಭಗಳಲ್ಲಿ ಇಂತಹ ಹೊತ್ತುಗಳಲ್ಲಿ ಅವುಗಳಿಗೆ ಬಹಳ ಗಂಭೀರತೆ ಬರುವಂಥದ್ದು ಉತ್ಖನನದ ಪ್ರಕ್ರಿಯೆಗಳು. ಇಲ್ಲಿ ಯಾವುದಾದ್ರೂ ಸಣ್ಣ ಲೋಪಗಳಾದರೂ ಕೂಡ ನಾಳೆ ದೂರುದಾರರ ಪರ ವಕೀಲರು ಅದನ್ನು ಕ್ರಾಸ್ ಮಾಡಬಹುದು. ಹಾಗಾಗಿ ಆ ಲೋಪಗಳನ್ನು ಯಾವುದನ್ನು ಆಗದಂತೆ ನೋಡಿಕೊಳ್ಬೇಕು. ಅದಕ್ಕೆ ಕಾನೂನಿನ ಮಾನ್ಯತೆಗಳನ್ನು ಕೊಡುವ ನಿಟ್ಟಿನಲ್ಲಿ ನಾಳೆ ಇವರು ಕೂಡ ಸಾಕ್ಷಿದಾರರಾಗಿ ಕೋರ್ಟಿನ ಮುಂದೆ ಬಂದು ನಿಲ್ಲಬೇಕಾಗುತ್ತೆ. ಅವರ ಕಣ್ಣ ಮುಂದೆ ಏನು ನಡೆದಿದೆ, ಅವರ ಕಣ್ಣ ಮುಂದೆ ಏನಾಗಿದೆ ಅನ್ನುವಂಥದ್ದನ್ನು ಬಹಳ ಕ್ಲಿಯರ್ ಆಗಿ ವಿವರಿಸುವಂತಹ ಮತ್ತು ಬಹಳ ಕ್ಲಿಯರ್ ಆಗಿ ಅದನ್ನು ವಿಶ್ಲೇಷಣೆ ಮಾಡುವಂತಹ ಮತ್ತು ಅದರ ಬಗ್ಗೆ ಒಬ್ಬ ಸಾಕ್ಷಿದಾರನಾಗಿ ಸಾಕ್ಷಿ ನುಡಿಯುವಂತಹ ಅಷ್ಟು ಪ್ರಕ್ರಿಯೆಗಳಿಗೂ ಕೂಡ ಒಬ್ಬ ಮ್ಯಾಜಿಸ್ಟ್ರೇಟ್ ದರ್ಜೆಯ ಅಧಿಕಾರಿ ಅದರಲ್ಲಿ ಪ್ರಮುಖವಾಗಿ ಗಮನ ಹರಿಸ್ತಾರೆ. ಸದ್ಯದ ಮಟ್ಟಿಗೆ ಆ ಒಂದು ಗುರುತಿಸುವ ಪ್ರಕ್ರಿಯೆ, ಸೋಕೋಟಿ ಮಣ್ಣು ಸಂಗ್ರಹಿಸುವ ಪ್ರಕ್ರಿಯೆ ಎಲ್ಲ ಮುಕ್ತಾಯ ಆಗಿದೆ. ಬಹುಶಃ ಅವರು ಯಾರಿಗೋ ಒಬ್ಬರಿಗೆ ಕಾಯುವ ರೀತಿಯಲ್ಲಿ ಕಾಣ್ತಾ ಇದೆ. ಅಂದರೆ ಇದನ್ನ JCBಯ ಮೂಲಕ ಉತ್ಖನನ ಮಾಡಬೇಕು ಅನ್ನುವಂಥದ್ದು ಅಥವಾ ಮ್ಯಾನ್ಯುವಲ್ ಆಗಿ ಉತ್ಖನನ ಮಾಡಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಸ್ಪಷ್ಟವಾಗಿ ಇದನ್ನ JCB ಮೂಲಕ ಉತ್ಖನನ ಮಾಡಬೇಕಾಗುತ್ತೆ. ಹಾಗಾಗಿ ಹಿತಾಚಿ ಚಾಲಕ ಬಹುಶಃ ಬಂದಿಲ್ವೋ ಎನ್ನುವ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಎಲ್ಲವೂ ಕೂಡ ಸಿದ್ಧರಾಗಿದೆ. ಆದ್ರೆ ಜಿತೇಂದ್ರ ದಯಾಮ, ತನಿಖಾಧಿಕಾರಿ ಜಿತೇಂದ್ರ ದಯಾಮ ಅವರು ಮಾತ್ರ ಅಲ್ಲಿ ಹಾಕಿರುವಂತಹ ಟೆಂಟ್ನಲ್ಲಿ ಹೋಗಿ ಕೂತಿದ್ದಾರೆ. ಇಲ್ಲಿ ದೂರುದಾರ ಮತ್ತು SIT ಸಿಬ್ಬಂದಿ ಮತ್ತು ರೆವೆನ್ಯೂ ಸ್ಟಾಫ್ಸ್ ಅಲ್ಲಿ ನಿಂತಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಹುಶಃ ಈ ಒಂದು ಉತ್ಖನನ ಪ್ರಕ್ರಿಯೆಗಳಿಗೆ ಚಾಲನೆ ಸಿಗಬಹುದು. ಇನ್ನು ಬೇರೆ ಬೇರೆ ಜಾಗದಲ್ಲಿ ನಾವು 6 ಅಡಿಗಳ ಲೆಕ್ಕಾಚಾರದಲ್ಲಿ ಮಾತ್ರ ನೋಡಬಹುದು. ಆದರೆ ಇಲ್ಲಿ 6 ಅಡಿಗೆ ನಾವು ನಿರೀಕ್ಷೆ ಮಾಡುವಂತಿಲ್ಲ. ಯಾಕಂದ್ರೆ ಇವತ್ತಿನ ಮಧ್ಯಾಹ್ನದ ಊಟ ಕೂಡ ಇಲ್ಲಿಗೆ ಬರಬಹುದು. ಯಾಕಂದ್ರೆ ಅವರೇ ಸ್ವತಃ ನಿಂತು ಮಾಡಿಸುವಂತ ಕಾರಣದಿಂದಾಗಿ ಇಲ್ಲಿ 15 ಅಡಿ ಹೋಗ್ಬೋದು, 18 ಅಡಿ ಹೋಗ್ಬೋದು. ನಿನ್ನೆಯ ರೀತಿಯಲ್ಲಿ ಹೆಚ್ಚು ಅಡಿಗಳಷ್ಟು ಅವರು ಹೋಗುವಂತ ಸಾಧ್ಯತೆಗಳು ಇರುವಂತದ್ದು. ಹಾಗಾಗಿ ಆ ಪ್ರಕ್ರಿಯೆಗಳಿಗೆಲ್ಲ ಚಾಲನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಗುತ್ತೆ. ಮಧುಕರ್, ಹಾಗೆ ಸಂಪರ್ಕದಲ್ಲಿರಿ ಭರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.